ಅದು ಪೌರಾಯುಕ್ತರಿಗೆ ಕೊಟ್ಟಿರುವಂಥದ್ರ ಮನವಿಯಲ್ಲಿ ಏನಿದೆ ಅಂಥೇಳಿ ಈಗ ಏನು ಲೋಗೋ ಹಾಕಿದ್ದಾರೆ ಅದು ಲೋಗೋ ಕಾನೂನು ಬಾಹಿರವಾಗಿರುತ್ತದೆ, ಅದು ಪೌರಾಯುಕ್ತರಿಗೂ ಗಮನಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ನಾವು ಏನಿದೆ ಇದು ಕಾನೂನು ಬಾಹಿರ ಆಗಿದ್ದಲ್ಲಿ ಅದನ್ನು ಶೀಘ್ರವನ್ನು ತೆರವುಗೊಳಿಸಬೇಕು, ನಗರದಲ್ಲಿ ಶಾಂತಿಯುತ ವಾತಾವರಣ ನಿರ್ಮಾಣ ಮಾಡಬೇಕಂತೇಳಿ ನಾವು ಪೌರಾಯುಕ್ತರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲ ಈಗ ವಿದ್ಯುತ್ ಕಂಬ ಹಾಕಿದ್ದಾರೆ, ಅದರಲ್ಲಿ ಮೆಸೇಜ್ ಏನಿದೆ ಒಂದು ಸಮುದಾಯಕ್ಕಿದೆ, ಅದರಿಂದ ಈಗ ಮಂತ್ರಾಲಯ ಹಾಕಿದ್ದಾರೆ, ಬೇರೆ ಬೇರೆ ದೇವಸ್ಥಾನದಲ್ಲಿ ಬೇರೆ ಬೇರೆ ಊರಲ್ಲಿ ಹಾಕಿದ್ದಾರೆ. ಇಲ್ಲಿಗೆ ಅಲ್ಲಿಗೆ ಏನು ವ್ಯತ್ಯಾಸ ಆಗುತ್ತೆ, ನಿಮಗೆ ಏನು ಸಮಸ್ಯೆ ಆಗುತ್ತೆ? ಇಲ್ಲಿ ನಾವು ಅದೇ ಹೇಳ್ತಾ ಇದ್ದೀನಿ ಸರ್. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಅಲ್ಲಿ ಮಂತ್ರಾಲಯ ಆಗಿರಬಹುದು, ಅಲ್ಲೇ ಆಗಿರ್ಬೋದು, ಅಲ್ಲಿದು ವಾತಾವರಣ ಹೇಗಿದೆ ಎಂಬುದೇಳಿ ನೀವು 2016 ಅವೆಲ್ಲ ಬಹುಶಃ ನೀವು ಗಮನಿಸಿರಬಹುದು. ಇಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಏನಾಗ್ತಾ ಇದೆ, ಕೋಮುಗಲಭೆ ಸೃಷ್ಟಿ ಆಗ್ತಾ ಇದೆ. ಈ ಥರ ಆಗಬಾರ್ದು ಅಂತಂದರೆ ಇಲ್ಲಿ ಸರಿಯಾದ ಒಂದು ಸಮಾನವಾಗಿ ನೋಡುವಂಥದ್ದು ಕಾರ್ಯವನ್ನು ಆಗಿರಬೇಕು. ಬೀದಿ ದೀಪ ಹಾಕೋದ್ರಲ್ಲಿ ನಮ್ಮಂಥ ಅಭ್ಯಂತರ ಏನಿಲ್ಲ. ಅಭಿವೃದ್ಧಿ ಕಾರ್ಯವನ್ನು ಇನ್ನಷ್ಟು ಮಾಡಲಿ. ಶಾಸಕರಿಗೆ ನಾವೇನಿದೆಯಲ್ಲ ಸಪೋರ್ಟ್ ಮಾಡ್ತೀವಿ. ಬೇಕಾದರೆ ಈ ಥರ ಒಂದೇ ಕೋಮಿಗೆ ಕನ್ಸಿಡರ್ ಮಾಡಿ ಆಗಬಾರ್ದು ಅಂತೇಳಿ ನಮ್ಮದು ಒಂದು ಮನವಿ. ಒಂದು ವೇಳೆ ಅದು ಆಗಿಲ್ಲ ಅಂದರೆ ನಿಮ್ಗೆ ಏನು ಒಂದು ವೇಳೆ ಮಾಡಲಿಲ್ಲ ಅಂತಂದರೆ ನಾವು ಪೌರಾಯುಕ್ತರಿಗೆ ಕೊಟ್ಟಿದ್ದೀವಿ. ನಂತರ CO ಅವರಿಗೆ ಭೇಟಿ ಆಗ್ಬೇಕಂತೇಳಿ ಅವ್ರು ಏನು ಕ್ರಮ ಕೈಗೊಳ್ತಾರೆ ಪೌರಾಯುಕ್ತರು ನೋಡಿ ನಂತರ CO ಅವರನ್ನು ಭೇಟಿ ಮಾಡ್ತೀವಿ. CO ಅವರು ತೊಗೊಳ್ಳಿಲ್ಲ ಅಂದರೆ ಜಿಲ್ಲಾಧಿಕಾರಿ ಅವರು ಇದ್ದಾರೆ, ಕಾನೂನಿನ ಪ್ರಕಾರವಾಗಿ ನಾವು ಏನನ್ನು ಮಾಡಬೇಕಾದನ್ನು ಮಾಡ್ತೀವಿ. ಯಾವ ಸಂಘಟನೆ ಯಾವುದೇ ರೀತಿ ದೂರು ಕೊಟ್ಟರೂ ಸರ್ಕಾರ ತಾನು ಮಾಡ್ತಕ್ಕಂಥ ಡೆವಲಪ್ಮೆಂಟ್ ಕೆಲಸಗಳನ್ನು ನಿಂದಿರಿಸಲ್ಲ. ನಾನು ಈ ಹಿಂದೆ ಹೇಳಿದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಮೃತ್ಯುವರ್ಜಿ ವಹಿಸಿ ಅಂಜನಾದ್ರಿಯ ಡೆವಲಪ್ಮೆಂಟ್ಗಾಗಿ 500 ಕೋಟಿ ರೂಪಾಯಿಗಳನ್ನು ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ. ಅವರು ವಾಗ್ದಾನ ಮಾಡಿದ ಹಾಗೆ 180 ಕೋಟಿಗಳನ್ನು ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ಗಂಗಾವತಿ ನಗರದ ಈ ಭಾಗ ರೈಲ್ವೆ ಸ್ಟೇಷನ್ನಿಂದ ಬರ್ತಕ್ಕಂಥ ರಸ್ತೆ, ಈ ರಸ್ತೆ ಕೊನೆಗೆ ಆನೆಗೊಂದಿಗೆ ಹೋಗ್ತಕ್ಕಂಥ ರಸ್ತೆಗೆ ಕನೆಕ್ಟ್ ಆಗ್ತದೆ. ಈ ಒಂದು ರಸ್ತೆಗೆ 40 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ ಈ ಹಾದಿಯಿಂದ ಹೋಗ್ತಕ್ಕಂಥ ಎಲ್ಲ ಭಕ್ತರಿಗೂ ಅನುಕೂಲ ಆಗಲಿ ಅಂಥೇಳಿ ಲೈಟಿನ ದೀಪದ ಕಂಬಗಳನ್ನು ಅಳವಡಿಸ್ತಕ್ಕಂಥದ್ದು. ಈ ಒಂದು ಡೆವಲಪ್ಮೆಂಟ್ ಸರ್ಕಾರದ ಡೆವಲಪ್ಮೆಂಟ್ ಕಾರ್ಯಗಳಿಗೆ ಯಾವ ಸಂಘಟನೆಯೂ ಕೂಡ ಅಡ್ಡಿಪಡಿಸಬಾರ್ದು. ಅಡ್ಡಿಪಡಿಸಿದ ಸಂದರ್ಭದಲ್ಲಿ ಸರ್ಕಾರ ಮತ್ತು ಹನುಮ ಭಕ್ತರು ಇದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ ಮತ್ತು ದೂರ ಭಾಳ ಒಳ್ಳೆಯದು. ನೀವು ನೋಡಿ, ನೀವು ಯಾವುದೇ ಒಂದು ಶ್ರದ್ಧಾ ಕೇಂದ್ರಕ್ಕೆ ತಾವು ಹೋದಾಗ ಇದೇ ರೀತಿಯ ಚಿಹ್ನೆಗಳನ್ನು ಬಳಸ್ತಕ್ಕಂಥದ್ದು ಇಡೀ ದೇಶ ತುಂಬ ಇರತಕ್ಕಂಥ ಶ್ರದ್ಧಾ ಕೇಂದ್ರಗಳಲ್ಲಿ ತಾವೆಲ್ಲ ನೋಡಿರ್ತೀರಿ. ತಾವು ನೋಡು ಕ್ಲಿಪ್ಸನ್ನು ತೆಗೆದು ನೋಡಿ, ಈ ನಮ್ಮ ತಿರುಪತಿಯಲ್ಲಿ ಯಾವ ರೀತಿಯ ಚಿಹ್ನೆಗಳನ್ನು ಹಾಕಿದ್ದಾರೆ, ಧರ್ಮಸ್ಥಳದಲ್ಲಿ ಯಾವ ರೀತಿಯ ಚಿಹ್ನೆಗಳನ್ನು ಹಾಕಿದ್ದಾರೆ, ಪಕ್ಕದ ನಮ್ಮ ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಯಾವ ರೀತಿಯ ಚಿಹ್ನೆಗಳನ್ನು ಹಾಕಿದ್ದಾರೆ ತಾವು ನೋಡಿ ತಾವು ತುಲನೆ ಮಾಡಿ.